ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ ಹೇಗೆ ಅನಿಸ್ತು ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆಮೇಲೆ ರಿವ್ಯೂ ಬರುತ್ತೆ ನೋಡೋಣ. ಆ್ಯಂಡ್ ಜೊತೆಗೆ ಮೇನ್ ಆಗಿ ಶನಿವಾರ ಅಂತ ಬಂದಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಲಿರುವಂಥ ಸ್ಪರ್ಧಿಗಳು ಒಂದು ವಾರದಿಂದ ಏನೇನು ತಪ್ಪು ಮಾಡಿರ್ತಾರೆ ಆ ತಪ್ಪುಗಳನ್ನ ತಿದ್ದುವಂಥ ಕೆಲಸವನ್ನು ನಮ್ಮ ಸುದೀಪಣ್ಣ ಮಾಡ್ತಾರೆ. ಅದೇ ಭಾನುವಾರ ಅಂತ ಬಂದರೆ ಕಂಪ್ಲೀಟ್ ತಮಾಷೆ ಇರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ ಆ್ಯಂಡ್ ಅಲ್ಲಿ ಎಲಿಮಿನೇಷನ್ ಕೂಡ ಆಗುತ್ತೆ. ಅದ್ರ ಬಗ್ಗೆ ಅಪ್ಡೇಟ್ ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಎಂಡಲ್ಲಿ. ಆ್ಯಂಡ್ ಇವಾಗ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ನೋಡ್ಕೊಬರೋಣ ಬನ್ನಿ. ಯಾರ್ಯಾರಿಗೆ ಏನೇನು ಪ್ರಾಣಿಗಳಿಗೆ ಹೋಲಿಸ್ತೀರಿ? ಐಶ್ವರ್ಯ ಅವರು ಆನೆ. ಯಾವ ಸೈಡಿಂದ ಗುರು ಪಾಪ ಭವ್ಯ ಅವರು ಜಿಂಕೆ. ನಾನು ಜಿಂಕೆ ಅಲ್ಲ. ಅನ್ನ ಭವ್ಯ ತುಂಬ ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ. ಮನೇಲಿ ನೋಡ್ತಾರೆ. ಅಯ್ಯೋ ಜಗದೀಶ್ ಅವರು ಭೂಸ್ರವಾಗಿ ಒಂದ್ಸಲ ಹೇಳ್ತಾರೆ ಚಾನಲ್ನೇ ಪರ್ಚೇಸ್ ಮಾಡ್ತೀನಿ, ಇವೆಲ್ಲ ಕಷ್ಟ ಇವೆರಡುಗಳು. ಹೇಳ್ತಾರೆ ಸರ್ ನಾನು ವರ್ಲ್ಡ್ ಅನ್ನೇ ಪರ್ಚೇಸ್ ಮಾಡ್ತೀನಿ ಸರ್. ಅದೇನು ಶಾಪ್ ಅಲ್ಲಿ ಸಿಗೋ ಕಾಚ ಆ್ಯಕ್ಚುಲಿ ಇವಾಗ ಆ ಊಸರೊಳಿ ವರ್ಡ್ ಕ್ಯಾರಿ ಆಗುತ್ತೆ ಇಲ್ವಂತ ಕಾದು ನೋಡಬೇಕಾಗತ್ತೆ. ನೆನ್ನೆ ಸುದೀಪಣ್ಣ ಅಷ್ಟೆಲ್ಲ ಮಾತಾಡೋದ್ಮೇಲೆ ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೋತಾರೆ ನಮ್ಮ ಲಾಯರ್ ಜಗದೀಶ್ ಅವರು ಅಂತ ಅನಿಸುತ್ತೆ. ಕಾದು ನೋಡಬೇಕು. ಬಟ್ ಸ್ಟಿಲ್ ಊಸರೊಳಿ ಅನ್ನೋದೆಲ್ಲ ಸ್ವಲ್ಪ ನಿಂತ್ಕೊಳ್ಳುತ್ತೆ ಮಾತು. ಆ್ಯಂಡ್ ಇದೇ ಬೇರೆ ಜಗದೀಶ್ ಬೇರೆ ಟೈಮಲ್ಲಿ ಆಗಿದ್ದರೆ ಇಷ್ಟೊತ್ತಿಗೆ ಹಾಕೊಂಡು ರೊಬ್ಬರು ಅನಿಸುತ್ತೆ. ಧನ್ರಾಜ್ ಅವರು ಆ್ಯಕ್ಚುಲಿ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಆಗಿದ್ದಾರೆ ಬಿಗ್ ಬಾಸ್ ಮೈಲಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅದು ಮಿಸ್ಸಿಂಗ್ ಇದೆ ತುಂಬ. ಆದರೂ ಕೂಡ ನಮಗೆ ಮೊದಲು ಬೇರೆ ಸೀಸನ್ಗಳಲ್ಲಿ ಸಿಗ್ತಿತ್ತಲ್ಲ ಈ ಕಾಮಿಡಿ ಇದೆಲ್ಲ, ಆ ಥರ ಸಿಗ್ತಲ್ಲ ಪ್ರಿವಿಯಸ್ ಸೀಸನ್ಗಳಿಂದ ಒಂದು 2 ಸೀಸನು, ಮೇ ಬಿ ಸೀಸನ್ 7 ಅನಿಸುತ್ತೆ. ನಮ್ಮ ಕುರಿ ಪ್ರತಾಪ್ ಅವರೆಲ್ಲ ಇದ್ರಲ್ಲ ಆ ಟೈಮೆಲ್ಲ ಸಖತ್ತಾಗಿತ್ತು ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಬಟ್ ಈ ಸಲ ಅವ್ರು ಮಾಡಬೇಕಾದ ಕೆಲಸ ಬಿಟ್ಟು ಬೇರೆದೆಲ್ಲನೂ ಮಾಡ್ತಿದ್ದಾರೆ ಅಟೆನ್ಷನ್ಗೋಸ್ಕರ ಅನ್ನೋದು ಗೊತ್ತಾಗ್ತದೆ. ಬಟ್ ಇನ್ಮೇಲಾದರೂ ನೆನ್ನೆ ಸುದೀಪಣ್ಣ ಸ್ಟೇಡಿಯದ ಮೇಲೆ ಬುದ್ಧಿ ಕಲಿತಾರ ಕಾದು ನೋಡೋಣ. ಆ್ಯಂಡ್ ಧನ್ರಾಜ್ ಅವರು ಈ ಸೀಸನ್ ಒಂದು ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಬಂದಿದ್ದಾರೆ. ಆ್ಯಂಡ್ ಅವ್ರಿಗೆ ಬೇರೆ ಸ್ಟ್ರೆಂತ್ ಇಲ್ಲ ಆ್ಯಕ್ಚುಲಿ, ಫಿಸಿಕಲಿ ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಇಲ್ಲ. ಸೊ ಹಾಗಾಗಿ ಇವ್ರಿಗೆ ಮೇನ್ ಸ್ಟ್ರೆಂತೇ ಕಾಮಿಡಿ. ಸೊ ಈ ಕಾಮಿಡಿನ ಯಾವ ರೀತಿ ತೊಗೊಂಡು ಹೋಗ್ತಾರೆ, ಯಾವ ಥರ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ನಮಗೆ ಯಾವ ಥರ ಕಂಟೆಂಟ್ ಕೊಡ್ತಾರೆ ಕಾದು ನೋಡಬೇಕು. ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ಅವ್ರ ವಿಷಯದಲ್ಲಿ. ಕಾದು ನೋಡಿ ಏನಾಗುತ್ತೆ ಹೆಂಗತೆ ಅಂತ. ಆ್ಯಂಡ್ ಜೊತೆಗೆ ಮೇನ್ ಆಗಿ ನಿನ್ನೆ ಕೆಲವೊಂದು ವಿಷಯಗಳಾಗಿದೆ. ಈಗ ಲಾಯರ್ ಜಗದೀಶ್ ಅವರು ಇದಕ್ಕೆ ನರಕಕ್ಕೆ ಹೋಗಿದ್ದಾರಂತೆ, ಮತ್ತು ರಂಜಿತ್ ಅವರು ಸ್ವರ್ಗಕ್ಕೆ ಬಂದಿದ್ದಾರಂತೆ. ಒಂದು ಒಳ್ಳೆ ಡಿಶ್ ಅಂತ ಅನಿಸ್ತು ನನಗಂತೂ. ಆ ಟೀಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಸ್ಟ್ರಾಂಗ್ ಆಗಿದ್ದರು. ಆ್ಯಂಡ್ ರಂಜಿತ್ ಕೂಡ ತುಂಬ ಚೆನ್ನಾಗಿ ಟಾಸ್ಕ್ ಕೂಡ ಮಾಡಿದರು, ಅದನ್ನ ಇಟ್ಕೊಂಡು ಮಾಡಿರ್ಬೋದು. ಆ್ಯಂಡ್ ಜೊತೆಗೆ ಹಂಸ ಅವ್ರಿಗೆ ತುಂಬ ಹೆಲ್ಪ್ ಮಾಡಿದ್ದೆ ಅವರು. ಇನ್ಫ್ಯಾಕ್ಟ್ ತುಂಬ ಜನ ಹೇಳಿದಾಗೆ ಹೌದು ಅಲ್ಲಿ ಅವ್ರನ್ನ ಯಾರೂ ತೆಗಿಲ್ಲ, ಅದು ಬೇರೆ ವಿಷಯ. ಲಾಸ್ಟ್ವರೆಗೂ ನಿಂತ್ಕೊಂಡಿದ್ದಂತೂ ಮೇನು. ಆ್ಯಂಡ್ ಅಲ್ಲಿವರೆಗೂ ನಿಂತ್ಕೊಂಡ್ರಲ್ಲ ಅದೇ ಮೇನ್ ವಿಷಯ. ಬಟ್ ಏನಪ್ಪ ಅಂದರೆ ಒಂದು ಒಳ್ಳೆ ಡಿಶನ್ ತೊಗೊಂಡಿದೆ ಅಂತ ಅನ್ನಿಸ್ತು. ಆ್ಯಂಡ್ ಒಂದು ರಾಂಗ್ ಡಿಶನ್ ಆಗ್ತಿತ್ತು ಯಾವಾಗಂದರೆ ಎಲ್ಲರನ್ನೂ ಅದು ಬದಲು ಮಾಡಿದರೆ. ಬಟ್ ಒಂದು ಒಳ್ಳೆ ಡಿಶನ್ ತೊಗೊಂಡಿದ್ದಾರೆ. ಆ್ಯಂಡ್ ತುಂಬ ಜನ ಹೇಳಿದ್ದು ಒಂದು ವಿಷಯ ನನಗೆ ಶಾಕಿಂಗ್ ಥರ ಇತ್ತು ನನಗೂ ಕೂಡ. ಯಾಕಂದರೆ ನಾನೇ ಸ್ವಲ್ಪ ಕನ್ಫ್ಯೂಷನ್ ಆದೆ. ತುಂಬ ಜನ ಹೇಳ್ತಿದ್ದೇನೆಂದರೆ ಹಂಸರು ಹೋಗ್ತಾರೆ ಅಂತ ನಾನು ಹೇಳಿದಾಗ ಹೋಗ್ಬೋದು ಅಂತ ಹೇಳಿದ್ದಕ್ಕೆ ಇಲ್ಲ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅವ್ರು ಹೋಗಲ್ಲ ಅಂತ. ಆ್ಯಕ್ಚುಲಿ ಕ್ಯಾಪ್ಟನ್ ಆದಾಗ ಅದು ಮುಂದಿನ ವಾರಕ್ಕೆ ಅವ್ರ ನಾಮಿನೇಷನಿಂದ ಬಚಾವಾಗ್ಬೋದು. ಓಕೆನಾ. ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ ಅಂದರೆ ಅವರು, ಸೊ ಈ ವಾರ ಏನಾರು ಅವರು ಎಲಿಮಿನೇಷನ್ಲ್ಲ ಹೋಗಿದ್ದಾರೆ, ಓಟ್ ಕಡಿಮೆ ಬಂದು ಅಂದರೆ ಅವ್ರ ಪಕ್ಕ ಹೋಗಬೇಕಾಗುತ್ತೆ. ಆ ರೈಟ್ಸ್ ಬೇರೆ ಯಾರಾದರೂ ಹೋಗ್ಬೋದು ಅಷ್ಟೇ. ಓಕೆನಾ. ಇದೇ ಥರ ತಾನೇ ಫಾಲೋ ಮಾಡ್ಕೊಂಬೈದು ಪ್ರತಿ ಸೀಸನ್ಗಳು. ನನಗೆ ಸ್ವಲ್ಪ ಡೌಟ್ ಬರೋಂಗೆ ಸ್ಟಾರ್ಟ್ ಆಗೋಯ್ತದು. ಆ್ಯಂಡ್ ಇವಾಗ ನಾನು ಅಂದ್ಕೊಂಡಿದ್ದೆ ಹಂಸವ್ರು ಹೋಗ್ತಾರೆ ಬಿಗ್ ಬಾಸ್ ಮನೆಯಿಂದ ಅಂತ. ಆದರೆ ಅವರು ಹೋಗಿಲ್ಲ ಗುರು. ಹೋಗಿರೋದು ಸಿಕ್ಕಾಪಟ್ಟ ಜನಕ್ಕೆ ಇರಿಟೇಟಿಂಗ್ ಅಂತ ಅನಿಸ್ತಂಥ ಒಬ್ಬ ವ್ಯಕ್ತಿ. ನನಗೇನು ಅಷ್ಟೊಂದು ಇರಿಟೇಟ್ ಅಂತ ಅನಿಸಿರಲಿಲ್ಲ ಆ್ಯಕ್ಚುಲಿ ಅವರು. ಬಟ್ ತುಂಬ ಕಮೆಂಟ್ಗಳನ್ನ ನೋಡಿದೆ. ಸೊ ನಮ್ಮ ಯಮುನವ್ರು ಹೋಗಿದ್ದಾರೆ. ಆ್ಯಂಡ್ ನಿನ್ನೆ ಫಸ್ಟ್ ಸೇವ್ ಆಗಿದ್ದು ಭವ್ಯ ಗೌಡ ಅವರು, ಸೆಕೆಂಡ್ ಸೇವ್ ಆಗಿದ್ದು ಗೌತಮಿಯವರು, ಆ್ಯಂಡ್ 3 ಮಾನಸ ತುಕಾಲಿಯವರು. ಆ್ಯಂಡ್ ಇವತ್ತು ಫಸ್ಟ್ ಸೇವ್ ಆಗೋಂಥದ್ದು ಮೋಕ್ಷಿತಾ, ಆಮೇಲೆ ಶಿಶಿರ್, ಆಮೇಲೆ ಜಗದೀಶ್, ಆಮೇಲೆ ಚೈತ್ರ, ಆಮೇಲೆ ಹಂಸ ಅವರು ಸೇವ್ ಆಗ್ತಾಯಿದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಯಮುನವ್ರನ್ನ ಎಲಿಮಿನೇಟ್ ಮಾಡಿದ್ರ ಬಗ್ಗೆ ನನಗೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಬಿಕಾಸ್ ಸ್ವಲ್ಪ ಅವರಿಂದ ಕಂಟೆಂಟ್ ಇರ್ತಿತ್ತು. ಅಂದರೆ ಬಿಗ್ ಬಾಸ್ ಯೂಸ್ ಆಗೋ ರೀತಿಯೇ ಇದ್ದಿರೋರು, ಸ್ವಲ್ಪ TRP ಯೂಸ್ ಆಗೋರು ಅಂತ ಅನಿಸಿದೆ. ಹಂಸವರು ಸ್ವಲ್ಪ ಯಾಕೋ ಅಷ್ಟು ಆ್ಯಕ್ಟಿವ್ ಹಂಗೆ ಕಾಣಿಸ್ಕೊಡಲ್ಲ. ನೋಡೋಣ ಇನ್ಮೇಲಾದ್ರು ಚೇಂಜ್ ಆಗ್ತಾರ ಗೊತ್ತಿಲ್ಲ, ಒಂದೇ ವಾರದಲ್ಲಿ ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಯಮುನವ್ರಿಗಾಗಿರೋದು ಒಂದು ರೀತಿ ಅನ್ಲೈಕ್ ಅಂತ ಕೂಡ ಹೇಳ್ಬೋದು. ಸುಮಾರು ಜನಕ್ಕೆ ಇಷ್ಟ ಕೂಡ ಆಗಿರ್ಬೋದು, ಅದು ಗೊತ್ತಿಲ್ಲ. ಇರಲಿ, ಏನು ಮಾಡೋಕ್ಕಾಗಲ್ಲ. ಇವಾಗ ಕಿಚನ್ ಚಪ್ಪಾಳೆ ಯಾರಿಗೂ ಕೂಡ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಐ ಥಿಂಕ್ ಯಾರಿಗೂ ಡಿಸರ್ವ್ ಅಷ್ಟೊಂದು ಇರಲಿಲ್ವೇನೋ, ಅಥವಾ ಮೊದಲನೇ ವಾರ ಅಲ್ವಾ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಅಷ್ಟೇ ಅಪ್ಡೇಟ್ ಇದ್ದಿದ್ದು. ಸೊ ನೆಕ್ಸ್ಟ್ ಅಪ್ಡೇಟ್ಗಳ ಜೊತೆ ಮತ್ತೆ ಬರ್ತೀನಿ, ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.